ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೋಗಬೇಡಿ. ದಯವಿಟ್ಟು ನಮಗೂ ಒಂದು ಸಪೋರ್ಟಿಂಗ್ ಇರಲಿ, ನಿಮ್ಮೆಲ್ಲರ ಸಪೋರ್ಟು ನಮಗೂ ಇರಲಿ. ನಾನಿವತ್ತು ಅಮ್ಮ ಮನೆಯಿಂದ ಬೆಳಗ್ಗೆ ಬಂದ್ಬಿಟ್ಟು ನನ್ನ ಮಗನಿಗೆ ಬಂದು 8:45ಗೆ ಬಂದೆ. 8:45ಗೆ ಬಂದು ನನ್ನ ಮಗನಿಗೆ ಏನು ಅಡುಗೆ ಮಾಡೋದು ಅಂದ್ಬಿಟ್ಟು ಸಾಂಬಾರು ಇತ್ತು. ನಾನು ಸ್ವಲ್ಪ ಬೇಗ ಅನ್ನ ಮಾಡಿಕೊಟ್ಟೆ, ಅವನಿಗೆ ಕೆಲ್ಸಕ್ಕೆ ಟೈಮ್ ಆಗ್ತೈತೆ ಅಂತ, ನನಗೂ ಕೆಲ್ಸಕ್ಕೆ ಟೈಮ್ ಆಗ್ತೈತೆ ಅಂತ. ಅನ್ನ ಮಾಡಿ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಅನ್ನ ಮಾಡಿಟ್ಟೆ. ಅನ್ನ ಮಾಡಿಟ್ಬಿಟ್ಟು ನನಗೆ ಯಾಕೋ ಸ್ವಲ್ಪ ಉಷ್ಣದ ಗುಳ್ಳೆ, ಬಾಯಲ್ಲೆಲ್ಲ ಉಷ್ಣದ ಗುಳ್ಳೆ ಆಗಿತ್ತು. ಅದಕ್ಕೆ ಉಷ್ಣದ ಗುಳ್ಳೆಗೆ ಮಾತ್ರೆ ತಂದಿದ್ದೆ. ಮಾತ್ರೆ ನುಂಗಬೇಕಾಯಿತು. ರಾತ್ರಿ ಅಮ್ಮವ್ರ ಮನೆ ನುಂಗಿರಲಿಲ್ಲ, ಮಾತ್ರೆ ತಗೊಂಡೋಗಿರಲಿಲ್ಲ. ಅದಕ್ಕೆ ಮಾತ್ರೆ ನುಂಗೋಣ ಅಂದ್ಬಿಟ್ಟು ಹಂಗೆ ಸ್ವಲ್ಪ ಊಟ ಮಾಡಿಬಿಟ್ಟು, ಕೆಲ್ಸಕ್ಕೂ ಟೈಮ್ ಆಗಿತ್ತಲ್ಲ, ಊಟ ಮಾಡಿಬಿಟ್ಟು ಮಾತ್ರೆ ನುಂಗೋಗೋಣ ಅಂದ್ಬಿಟ್ಟು ಊಟ ಮಾಡಿ ಮಾತ್ರೆ ನುಂಗಿದೆ. ಮಾತ್ರೆ ನುಂಗ್ಬಿಟ್ಟು ಕೆಲ್ಸಕ್ಕೆ ಹೋದೆ. ಕೆಲಸ ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ಕೆಲಸ ಅಷ್ಟೇ ಮುಗಿಸ್ಕೊಂಡು ಬಂದಲ್ಲ, ಬಿಸಿಲಿಗೆ ಹೋದಕ್ಕೂ ಒಂಥರ ಆಗೋಯ್ತು ನನಗೆ. ಅದಕ್ಕೆ ಬಂದೋಳೆ ಮಲಗಿಬಿಟ್ಟಿದ್ದೆ. ಮಲಗಿ 11 ಗಂಟೆಲೇನೋ 11:15 ಮಲಗಿದವಳು. 12:45 ಎದ್ದೆ. ನನ್ನ ಮಗ ಊಟ ಮಾಡಿ ಸ್ನಾನ ಮಾಡಿ ಕೆಲ್ಸಕ್ಕೆ ಹೋಗವನೆ. ನಾನು ನೋಡಿದೆ, ನಾನು ಎಬ್ಬರಿಸೇ ಇಲ್ಲ. ಅವನು ಅಂದರೆ ಮಾತ್ರೆ ಹಂಗೆ ಪವರ್ ಇದ್ದವು. ಮಾತ್ರೆ ನುಂಗಿದ ತಕ್ಷಣ ನಿದ್ದೆ ಬಂದ್ಬಿಡ್ತೈತೆ. ಅದಕ್ಕೆ ನನ್ನ ಮಗ ಕೆಲ್ಸಕ್ಕೆ ಹೋಗಿದ್ದ. ನಾನು ಎದ್ದೆ 12:45 ಎದ್ದು ಮತ್ತೆ ಅಯ್ಯೋ ಇನ್ನು 12:45 ಅಂದ್ಬಿಟ್ಟು ಸುಮ್ಮನೆ ಹಂಗೆ ಕೂತ್ಕೊಳ್ಳೋದು, ಮೊಬೈಲ್ ನೋಡೋದು ಹಿಂಗೆ ಮಾಡಿದೆ. ಟೈಮ್ ಪಾಸ್ ಮಾಡಿದೆ 2:15ವರೆಗೂ ಟೈಮ್ ಪಾಸ್ ಮಾಡಿ. ಆಮೇಲೆ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದೆ. ಆಮೇಲೆ ನಮ್ಮ ಪಕ್ಕದ ನಮ್ಮ ಮನೆ ಮಗಳಲ್ಲಿ ಯಾರೋ ಬಾಡಿಗೆಗೆ ಬಂದವ್ರೆ, ಅವ್ರ ಐಟಮ್ಮು ತಂದಿಟ್ಟಿದ್ರೆಲ್ಲ. ಆಚೆ ಹೋದೆ, ಟೀ ಮಾಡ್ಕೊಂಡು ಕುಡಿದು ಸೆಕೆ ಆಗೋಯ್ತು. ಆಚೆ ಹೋಗಿ ಅವ್ರ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ಒಳಗಡೆ ಬಂದು ಅವಲೇ 3:30-4 ಗಂಟೆ ಆಯಿತು. ಆವಾಗ ಮನೆ ಕೆಲಸ ಮಾಡ್ಕೊಳ್ಳೋಣ, ಇನ್ನೇನು ತಂಪತ್ತಾಯಿತು ಅಂದ್ಬಿಟ್ಟು ಮನೆ ಕೆಲಸಕ್ಕೆ ಹಿಡ್ದೆ. ಆವಾಗ ಮನೆ ಕೆಲಸಕ್ಕೆ ನೋಡಿ, ಪಾತ್ರೆ ಇದು ಸ್ವಲ್ಪ, ಅಂದರೆ ಜಾಸ್ತಿ ಇರಲಿಲ್ಲ ಪಾತ್ರೆ. ಅದಕ್ಕೆ ನಾನು ಸುಮ್ಮನೆ ಆಗಿದ್ದೆ, ಸ್ವಲ್ಪನೇ ಇದ್ದಿದ್ದು ತೊಳೆಯನ್ ಬಿಡು ಅಂತ. ಪಾತ್ರೆ ಒಂದು ಸ್ವಲ್ಪ ಇದ್ವು, ತೊಳೆದಾಕಿದೆ. ಆಮೇಲೆ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಪಾತ್ರೆ ಇದ್ವು ಎಲ್ಲ ತೊಳೆದ್ಬಿಟ್ಟು ಸ್ಟವ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಇವಾಗ ಬಂದು ಅಡುಗೆ ರೂಮ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅಡುಗೆ ರೂಮು ಕ್ಲೀನ್ ಆಗಬೇಕು, ಯಾಕಂದರೆ ಅಡುಗೆ ರೂಮಿಗೆ ಏನಾರು ಕಸರೆ ಇದ್ರೆ ಒಂಥರ ಬೇಜಾರಾಗ್ಬಿಡ್ತೈತೆ. ಆಮೇಲೆ ನಾನು ಎಲ್ಲಾರು ಹೊರಗಡೆ ಹೋದರೆ ನನ್ನ ಮನೇಲಿ ಯಾರು ಕ್ಲೀನ್ ಮಾಡೋರೇ ಇರೋಲ್ಲ. ಆಮೇಲೆ ನನ್ನ ಮಗನೂ ಅಷ್ಟೇ, ಅವನೇನು ಗಂಡು ಹುಡುಗ ಏನು ಮಾಡ್ತಾನೆ, ಅವ್ನಿಗೊಂದು ಪಾತ್ರೆ ತೊಳೆಯೋನು. ಅವಾಗೆಲ್ಲ ಫಸ್ಟೆಲ್ಲ ತೊಳೆಯೋನು, ಇವಾಗ ಏನು ಮಾಡಲ್ಲ. ಅವ್ನು ಕೆಲ್ಸಕ್ಕೆ ಹೋಗಿ ನಿಂತಮೇಲೆ ಏನೂ ಮಾಡಲ್ಲ. ಬಾಗಿಲು ನೀರು ಹಾಕೋರೇ ಇಲ್ಲ ನಮ್ಮ ಮನೆಯಲ್ಲಿ. ಸ್ಟವ್ ಎಲ್ಲ ಕಸರೆ ಆಗ್ಬಿಟ್ಟಿತ್ತು. ಆಮೇಲೆ ಸ್ವಲ್ಪ ಜಾಸ್ತಿ ಕೆಂಪು ಇರುವೆಗಳು ಜಾಸ್ತಿ ಎಲ್ಲ ಓಡಾಡ್ತಿದ್ವು ಸ್ಟವ್ ಮೇಲೆಲ್ಲ. ನನಗೆ ಸ್ಟವ್ ಎಲ್ಲ ಸ್ವಲ್ಪ ಕರೆ ಆದರೆ ನಂಗೆ ಸರೋಗಲ್ಲ. ಅದಕ್ಕೆ ನಾನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಮಾಡ್ತಾಯಿದ್ದೀನಿ. ಅಂದರೆ ಅವಾಗವಾಗ ಕ್ಲೀನ್ ಮಾಡ್ತಿರ್ತೀವಲ್ಲ, ನೀಟಾಗಿ ಕಾಣಿಸುತ್ತೆ. ಅಂದರೆ ಹೊರಗಡೆ ಎಲ್ಲನೂ ಊರುಗಳಿಗೆ ಹೋದಾಗ ನನಗೆ ಈಗ ಈ ಥರ ಒಂದು ದಿವಸ ಎಲ್ಲಾನ ಹೊರಗಡೆ ಹೋದೆ ಅಂದರೆ ಮನೆ ಕೆಲಸ ಏನೂ ಆಗಿರಲ್ಲ. ಅವನು ಊಟ ಮಾಡಿ ಎಲ್ಲ ಅಲ್ಲಲ್ಲೇ ಇದು ಮಾಡಿಬಿಟ್ಟಿದ್ದ. ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಬಾಗಿಲು ನೀರು ಹಾಕೋರೇ ಇರೋಲ್ಲ. ಆಮೇಲೆ ತಟ್ಟೆಗಳು ಎತ್ತಲ್ಲ. ಆಮೇಲೆ ಎಲ್ಲಂದ್ರಲ್ಲೇ ಗಂಡು ಹುಡುಗರು ಫಸ್ಟೇ ಅವಕ್ಕೇನು ಮೊಬೈಲ್ ಒಂದಷ್ಟೇ, ಊಟ ಒಂದಿದ್ದು ಮೊಬೈಲ್ ಒಂದಿದ್ಬಿಟ್ರೆ ಸಾಕು, ಇನ್ನೇನು ಬೇಡ. ನನ್ನ ಮಗನಿಗೆ ಯಾವತ್ತೋ ಒಂದು ಟೈಮ್ ಒಂದು ಕೆಲಸ ಮಾಡ್ತಾನಷ್ಟೇ. ಇತ್ತೀಚೆಗಂತ ಅವ್ನು ಕೆಲ್ಸಕ್ಕೆ ಹೋಗ್ತಿರ್ತಾನೆ, ಕೆಲಸನೇ ಮಾಡಲ್ಲ ಮನೇಲಿ ಏನೂ. ಅದಕ್ಕೆ ನಾನೇ ಎಲ್ಲ ಮಾಡೋಣ ಅಂತ ಎಲ್ಲ ನಾನೇ ಮಾಡ್ಕೋಬೇಕು. ಇನ್ನೇನು ಮಾಡೋದು, ಎಲ್ಲೋಗಿ ಬಂದರೂ ನಮ್ಮದೇ ಕೆಲಸ. ಆಚೆ ಹೋದ್ರೂ ಆಚೆ ಎಲ್ಲೇ ಹೋಗಿ ಬರಲಿ, ಅದಕ್ಕೆ ನಾನು ಎಲ್ಲೂ ಜಾಸ್ತಿ ಊರುಗಳ್ಗೆ ಹೋಗಲ್ಲ. ಈಗ ಈ ಥರ ಆಗ್ತೈತೆ ಅಂತಲೇ ನಾನು ಊರಿಗೆಲ್ಲೂ ಜಾಸ್ತಿ ಹೋಗಲ್ಲ. ಏನು ಮಾಡೋದು, ಮನೆಗೆ ಯಾರು ಮಾಡೋರು ಇರಲ್ಲ ನಮಗೆ. ಆಮೇಲೆ ಪಕ್ಕದ ಮನೆ ಅಕ್ಕನೂ ಬಂದು ಮುಸ್ರೆಲ್ಲ ಯಾಕಿನ್ನ ಹಿಂಗೆ ಇಟ್ಕೊಂಡಿದ್ದೀರಾ ಅಂದ್ಬಿಡ್ತು. ನನಗೊಂಥರ ಆಗೋಯ್ತು. ಯಾಕಂದರೆ ನಾನು ಯಾರ ಹತ್ರನೂ ಹೇಳ್ಸ್ಕೊಳ್ಳಲ್ಲ ಕೆಲಸ ಮಾಡೋದ್ರಾಗೆ. ನನಗೆ ಯಾರಾದರೂ ಒಬ್ಬರು ಬಂದಂಗೆ ಅಂದರೆ ಒಂಥರ ಬೇಜಾರಾಗ್ಬಿಡ್ತೈತೆ. ನಾನು ಕ್ಲೀನಿಂಗ್ ಮಾಡೋದ್ರಲ್ಲಿ ನಾನು ಕ್ಲೀನಿಂಗಾಗಿ ನೀಟಾಗಿ ಇಟ್ಕೊಳ್ಳೋದು. ಅದಕ್ಕೆ ಅಕ್ಕ ಬೇರೆ ಹೆಂಗಂತಲ್ಲ, ಅದಕ್ಕೊಂಥರ ಆಯ್ತು. ಅದಕ್ಕೆಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಿರ್ತೀನಿ. ಎಷ್ಟು ಮಾಡಿದ್ರು ಇದ್ದೇ ಇರುತ್ತೆ. ಅಂದರೆ ಚಿಕ್ಕದು ಸ್ವಲ್ಪ ಅಡುಗೆ ರೂಮ್ ಚಿಕ್ಕದಲ್ವ, ಎಲ್ಲ ಧೂಳೆಲ್ಲ ಕೂತ್ಕೊಳ್ಳುತ್ತೆ. ಎಲ್ಲ ಮಳೆ ಹುಯ್ಯೋ ತನಕನೂ ಹಂಗೇ ಸ್ವಲ್ಪ ಧೂಳು ಅಡುಗೋದಕ್ಕೆ ಧೂಳೇನೆ. ಏನು ಮಾಡೋದು, ಅಡುಗೆ ರೂಮ್ಗಳೆಲ್ಲ ಕಿಟಕಿ ತೆಗ್ದಾಕಿರ್ತೀವಲ್ಲ. ತಣ್ಣಗೆ ಗಾಳಿ ಬೇರೆ ಬರ್ತಾಯಿತ್ತು. ಅಂದರೆ ಮೋಡ ಆಗೈತೆ ಸ್ವಲ್ಪ, ಇವಾಗ ತಣ್ಣಗೆ ಗಾಳಿ ಬರ್ತೈತೆ.
ಸಣ್ಣ ಸ್ಟವ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ನಾನಿವಾಗ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಶೆಲ್ಫ್ ಎಲ್ಲ ಒರೆಸಿ ಸಿಂಕೆಲ್ಲ ತೊಳೆದಿದ್ದು ಆಯಿತು. ನೋಡ ಗೋಡೆ ಮೇಲೆಲ್ಲ ಸೋಪಿನ ನೀರೆಲ್ಲ ಸಿಡಿಯುತ್ತಲ್ಲ, ನಾವು ಪಾತ್ರೆ ತೊಳಿಬೇಕಾದ್ರೆ ಗೋಡೆ ಮೇಲೆಲ್ಲ ಹಂಗಂಗೆ ಇರುತ್ತೆ ಕರೆ. ಅದೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು, ಯಾವುದು ಬಿಡೋದಿಲ್ಲ. ಕಸರೆ ಅಂದರೆ ನನಗೂ ಸ್ವಲ್ಪ ಎಲ್ಲ ಒಟ್ಟಿಗೆ ಇರಬಾರ್ದು. ಅಂದರೆ ಇದು ಸ್ವಲ್ಪ ಕಡ್ಪದ ಕಲ್ಲು ಹಾಕಿ ಸಿಂಕ್ ಮಾಡಿರೋದು ಕಡಪು ಇದ್ರಲ್ಲಲ್ವ, ಅದಕ್ಕೆ ಎಷ್ಟು ಕ್ಲೀನ್ ಮಾಡಿದ್ರು ಅದು ಉಜ್ಜಿದ್ರೂ ಹೋಗಲ್ಲ. ಆದರೂ ಇರೋದ್ರಾಗೆ ನಾವು ನೀಟಾಗಿ ಮಡಿಕೊಂಡಿರ್ತೀನಿ. ನಾನೇನು ಅಷ್ಟೊಂದು ತೀರಾ ಕಸರೆ ಏನು ಮಡಿಕೊಂಡಿರಲ್ಲ. ನನ್ನ ವೀಡಿಯೋದೆಲ್ಲ ನೋಡಿರ್ತೀರ ನೀವು, ನಾನು ನೀಟ್ ಮಾಡ್ತಾನೆ ಇರ್ತೀನಿ. ನನ್ನ ವೀಡಿಯೋ ನೋಡಿರೋರೆಲ್ಲ ಹೇಳ್ತಿರ್ತಾರೆ ಎಲ್ಲ ನೀಟ್ ಮಾಡ್ತಾನೆ ಇರ್ತೀರ ನೀವು ಅಂತ. ಮನೆ ಅಂದಮೇಲೆ ನೀಟಾಗಿರಲೇಬೇಕಲ್ಲ. ಅದರಲ್ಲೂ ಅಡುಗೆ ರೂಮು ನೀಟಾಗಿಲ್ಲ ಅಂದರೆ ಏನೋ ಒಂಥರ. ಅಡುಗೆ ರೂಮ್ ಅಂತೂ ನೀಟಾಗಿರಲೇಬೇಕು. ಸ್ಟವ್ ಎಲ್ಲ ಈ ಥರ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಈ ಸ್ಟವ್ ಒಂಥರ ಪರವಾಗಿಲ್ಲ, ಕ್ಲೀನ್ ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ. ಸ್ಟೀಲ್ ಸ್ಟವ್ಗಳು ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಆದ ತಕ್ಷಣ ಚೆನ್ನಾಗಿ ಕಾಣಿಸ್ತಾವೆ. ಆಮೇಲೆ ಮತ್ತೆ ಏನಾದರೂ ಆದರೆ ಮತ್ತೆ ಕರೆ ದಿಡ್ಡು ಆದರೆ ಒಂಥರ ಪರವಾಗಿಲ್ಲ. ಇದು ನೀರು ಬೇರೆ ಇರಲಿಲ್ಲ. ಬೆಳಗ್ಗೆ ಬಂದು ನಾನು ತುಂಬಿದ್ದೀನಿ. ನಿನ್ನೆ ನೀರೇ ತುಂಬಿರಲಿಲ್ಲ. ನನ್ನ ಮಗ ನೀರು ಸಹ ನೋಡಿಲ್ಲ. ಅವನು ಒಂದು ಜಗ್ಗಿದ್ದವು ನೀರಲ್ಲ, ಅದರಲ್ಲೇ ಇದು ಮಾಡಿ ನಾನು ಒಂದು ಬಿಂಗೆ ಹಿಡ್ದೋಗಿದ್ದೆ ನೀರು. ನಾನು ನೆನ್ನೆ ಒಂದು ಬಿಂಗೆ ನೀರು ಹಿಡ್ದಕ್ಕೆ ಹೋಗಿದ್ದೆ, ಅದರಲ್ಲೇ ಕಾಲ ಕಳೆದವನು. ಅವನು ನೀರು ಸಹ ತರಲ್ಲ. ನಾನು ಬಂದು ಬೆಳಗ್ಗೆ ನೀರು ತಂದು ತುಂಬಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನೀರು ತುಂಬಿ ಅವ್ನಿಗೆ ಅನ್ನ ಮಾಡಿಕೊಟ್ಟು ನಾನು ಊಟ ಮಾಡಿ ಕೆಲ್ಸಕ್ಕೆ ಹೋಗಿ ಬಂದು ಮಲಿಕೊಂಡಿದ್ದು ಕೆಲಸ ಮಾಡ್ತಾಯಿದ್ದೀನಿ. ಅಂದರೆ ನಾನು ಯಾವಾಗಲೂ ಡೈಲಿ ಮಧ್ಯಾಹ್ನ ಟೈಮ್ ಮಲಗ್ತಿರ್ಲಿಲ್ಲ. ಈ ಮಾತ್ರೆ ನುಂಗೋದ್ರಿಂದ ಮಲಗ್ತಿರೋದು ಅಷ್ಟೇ. ನಾನು ಮಾತ್ರೆ ನಿದ್ದೆ ಬಂದುಬಿಡ್ತೈತಿ ಮಾತ್ರೆ ನುಂಗಿದ್ರೆ, ಅದಕ್ಕೋಸ್ಕರ ಮಲಗ್ತೀನಿ ಅಷ್ಟೇ. ಅದು ಸ್ವಲ್ಪ ಪರವಾಗಿಲ್ಲ. ಇವಾಗ ಬಾಯಿ ಉಣ್ಣೆ ಸ್ವಲ್ಪ ಕಮ್ಮಿ ಆಗೈತೆ ಮಾತ್ರೆ ನುಂಗಿದ ಮೇಲೆ. ಆದರೂ ಒಂಥರ ನಾಲ್ಗೆಲ್ಲ ಒಂಥರ ಮರ ಆದಂಗೆ ಆಗ್ಬಿಟ್ಟೈತೆ ನನಗೆ. ನಾನೇ ಬಂದು ಎಲ್ಲ ಮಾಡಿದ್ದೀನಿ, ಆದರೂ ಅವನೇನು ಮಾಡಲ್ಲ. ಅವನ ಮೇಲೆ ನಾನೇನು ವಾದಿ ಆಡೋಕ್ಕೆ ಹೋಗಲ್ಲ. ಯಾಕಂದರೆ ಗಂಡು ಹುಡುಗನ ಮೇಲೆ ಏನು ಹೇಳೋಕ್ಕಾಗುತ್ತೆ. ನಾನು ಎಷ್ಟೊತ್ತಿದ್ರು ನಾನೇ ಮಾಡಬೇಕು. ಅದಕ್ಕೆ ಬೆಳಗ್ಗೆ ಗುರುವಾರ ಬೇರೆ ಅಲ್ವಾ, ಎಲ್ಲ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಿರ್ತೀನಿ. ಆಮೇಲೆ ಇವಾಗ ಹಬ್ಬದ ಟೈಮ್ ಬೇರೆ, ಮನೆಯೆಲ್ಲ ಪಾತ್ರೆ ಎಲ್ಲ ತೊಳ್ಕೊಬೇಕು. ನೆಲ ಎಲ್ಲ ಪಾತ್ರೆ ತೊಳೆಯೋದು, ಧೂಳೋದ್ರದ್ದು, ರಗ್ಗಳು ಬೇರೆ ಒಗ್ದಿಲ್ಲ ಏನೂ, ಎಲ್ಲ ಹಂಗಲ್ಲೇ ಐತೆ. ಈಗ ಹಬ್ಬ ಕಡೆವರೆಗೂ ನಾನು ಎಲ್ಲೂ ಹೋಗೋಲ್ಲ. ಅದಕ್ಕೆ ರಗ್ಗಳೆಲ್ಲ ಒಂದು ದಿವಸ ಅಂದರೆ ನಮ್ಮವೇನು ಜಾಸ್ತಿ ರಗ್ಗಳಿಲ್ಲ, ಮತ್ತು ಪಾತ್ರೆನೂ ಅಷ್ಟೇ ಜಾಸ್ತಿ ಏನಿಲ್ಲ. ಒಂದು ದಿನಕ್ಕೆಲ್ಲ ಮುಗಿಸ್ಬಿಡ್ತೀನಿ. ಪಾತ್ರೆದು ಮತ್ತು ಧೂಳಿಂದೆಲ್ಲ ಒಂದಿನ ಮುಗಿಸ್ಕೊಂಡ್ರೆ ರಗ್ಗಿಂದು ಒಂದಿನ ಮುಗಿಸ್ಕೊತೀನಿ. ನನಗೇನು ಕೆಲಸ ಮಾಡೋಕೆ ನಿಂತ್ಕೊಂಡ್ರೆ ನನಗೇನು ದೊಡ್ಡದಲ್ಲ, ಕೆಲಸ ಮಾಡಾಕ್ತೀನಿ. ಆದ್ರೇನಪ್ಪ ಅಂದರೆ ನನಗೆ ಮಾಡ್ತಿರ್ತೀನಿ ಕೆಲಸ. ನಾನೇನು ಸುಮ್ಮನೆ ಕೂತ್ಕೊಳ್ಳಲ್ಲ, ಸೋಂಬೇರಿಗಳ ಥರ ಅಲ್ಲ ನಾನು. ನನಗೆ ಕೆಲಸ ಇದ್ದರೆ ಮನೆಯೆಲ್ಲ ಕ್ಲೀನಾಗಿರಬೇಕು. ಆಮೇಲೆ ನನಗೂ ಅಷ್ಟೇ, ಮನೆಯೆಲ್ಲ ನೀಟಾಗಿದ್ರೇ ಚೆಂದ. ನಾನು ಹಂಗೆಲ್ಲ ಅರ್ಧಂಬರ್ಧ ಕೆಲಸ ಮಾಡಿ ಬಿಡಲ್ಲ. ನನ್ನ ಕೆಲಸದ ಹತ್ರನೂ ಅಷ್ಟೇ. ನಾನು ಹಂಗೆ ನೀಟಾಗಿ ಮಾಡಿಕೊಡೋದಕ್ಕೆ ಕೆಲವು ಜನಗಳು ನನಗೆ ಏನೋ ಗೊತ್ತಿಲ್ಲ. ಆಮೇಲೆ ನಾನು ಕೆಲಸ 2 ಮನೆ ಬಿಟ್ಟಿದ್ದೀನಿ. ಇವಾಗ ಕೆಲಸನ 2 ಮನೆ ಬಿಟ್ಟೆ. ನಾನು ಕೆಲಸ ಒಂದೇ ಮನೆ ಮಾಡ್ತಾ ಇರೋದು ಇವಾಗ. 2 ಮನೆ ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ಒಂದು ಮನೇಲಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಒಂದು ಮನೆಯದು. ಇನ್ನೊಂದು ಮನೆಯದು ಅವ್ರೇನು ಮಾಡಿದ್ರು ಅಂದರೆ, ನಾನು ಕೆಲಸ ಮಾಡೋದು ಮಾಡ್ತಾರೆ ಅವರು. ಆಮೇಲೆ ನೀವು ಚೆನ್ನಾಗಿ ಕೆಲಸ ಮಾಡ್ತೀರಾ ಅಂತ ಹೇಳಿದ್ರು. ಆಮೇಲೆ ಸಂಬಳ ಕೊಡೋದ್ರಾಗೆ ಸ್ವಲ್ಪ ಯಾಕೋ ಹಿಂದೆ ಇಟ್ಟು ಹೊಡೆದ್ಬಿಟ್ರು ಅವರು. ಅಂದರೆ ಏನು ಗೊತ್ತಾ, ಕೆಲಸ ಮಾತ್ರ ಮಾಡಿಸ್ಕೊತಾರೆ ಇಲ್ಲಿ ಜನ, ಕೆಲಸ ಮಾತ್ರ ಮಾಡಿಸ್ಕೊತಾರೆ. ನಾನು ಇನ್ನೊಂದು ಹೇಳ್ತೀನಿ, ಯಾರೇ ಮನೆ ಕೆಲಸ ಮಾಡೋಕೆ ಹೋದ್ರೂ ನೀಟಾಗಿ ಸಂಬಳ ಕೊಡೋಂಗಿದ್ರೆ ಮಾತ್ರ ಮನೆ ಕೆಲಸಕ್ಕೆ ಕರ್ಕೊಳ್ರಿ. ಇಲ್ಲ ಅಂದರೆ ಮನೆ ಕೆಲಸಕ್ಕೆ ಕರ್ಕೊಳಕ್ಕೆ ಹೋಗಬೇಡ್ರಿ ಯಾರಿಗಾನಾಗಲಿ. ಏನು ಗೊತ್ತಾ, ಕೆಲವು ಜನಗಳು 50 ರೂಪಾಯಿಗೆ ನೆಲ ಒರೆಸ್ಕೊಡಿ ಅಂತಾರೆ. ನಮಗೆ ನಿಜವಾಗ್ಲೂ ಇಲ್ಲಿ ನಾನು ಇರೋ ಜಾಗದಲ್ಲಿ 10 ಮನೆ ಕೆಲಸ ಮಾಡಿದ್ರು ನಾನು 5,000 ದುಡ್ಡು ತಿಂಗಳಿಗೆ. ನಾನು 20 ಮನೆ ಕೆಲಸ ಮಾಡಿದ್ರು 10,000 ದುಡ್ಡು ದುಡಿಯೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಏನು ಗೊತ್ತಾ, ಕೆಲಸ ಮಾಡಿಸ್ಕೊತಾರೆ ಅಷ್ಟೇ. ನಾನಿರೋ ಜಾಗದಲ್ಲಿ ಸಂಬಳಗಳು ಮಾತ್ರ ಕೊಡೋಲ್ಲ. ಆಮೇಲೆ ಆ ಮನೇಲಿ ಏನು ಮಾಡಿದ್ರು ಅಂದರೆ, ನಾನು ಅವ್ರ ಹೆಸ್ರು ಹೇಳಲ್ಲ, ಆ ಮನೇಲಿ 2ನೇ ಮನೇಲಿ, ಫಸ್ಟ್ನೇ ಮನೇಲಿ ಆ ಥರ ಗಲಾಟೆ ಆ ಥರ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ. 2ನೇ ಮನೆಯದು ನಾನು ವೀಡಿಯೋ ಮಾಡಿಲ್ಲ, ಈಗ ಹೇಳ್ತಾ ಇದ್ದೀನಿ ಅದನ್ನು. ಅವರು 3,000ಕ್ಕೆ ಒಪ್ಕೊಂಡಿದ್ದೆ ನಾನು. 3,000 ಕೊಡ್ತೀವಿ ಅಂತ ಹೇಳಿದ್ರು ಅವರು. ಆಯಿತು ಕೊಡ್ತೀವಿ 3,000 ಅಂತ ಹೇಳಿದ್ರು. ಆಮೇಲೆ ಮೊನ್ನೆ ನಾನು ಸಂಬಳ ಕೇಳೋಕ್ಕೆ ಹೋದರೆ 1,500 ಕೊಟ್ಬಿಟ್ರು. ಪಾತ್ರೆ ತೊಳೆದಿದ್ದು ಮತ್ತು ಅಡುಗೆ ರೂಮ್ ಕ್ಲೀನ್ ಮಾಡಿಕೊಟ್ಟಿದ್ದು 1,500 ಕೊಟ್ಬಿಟ್ಟು, ಆಮೇಲೆ ಬರೀ ನೆಲ ಒರೆಸ್ಕೊಡೋರು. ಡೂಪ್ಲೆಕ್ಸ್ ಮನೆ ಅದು. ನಾನು ಮೇಲೆ ಕೆಳಗೆ ಕೂಡ ನೆಲ ಒರೆಸೋದು ಬರೀ 50 ರೂಪಾಯಿಗೆ ಒರೆಸ್ಕೊಡ್ರಿ ಅಂತಾರೆ. ಮೇಲೆ ಕೆಳಗೆ ಎರಡು ನೆಲನೂ 50 ರೂಪಾಯಿಗಂತೆ ಒರೆಸ್ಕೊಡೋದು. ಅದೊಂದು ದಿನ 50 ರೂಪಾಯಿಗೆ, ಇದೊಂದು ದಿನ 50 ರೂಪಾಯಿಗೆ ನೆಲ ಒರೆಸ್ಕೊಡ್ರಿ ಅಂದರು.
ನಾನು 1,500 ಒಪ್ಕೊಂಡಿದ್ದೀನಲ್ಲಮ್ಮ, ನೀವು 1,500 ಕೊಡೋದಲ್ವ ಅಂದರೆ, ನಿಮ್ಗೆ 1,500 ಕೊಡಬೇಕಾ ನಾವಿವಾಗ ಅಂತಾರೆ. ಕೆಲಸನೂ ಮಾಡಿಸ್ಕೊಂತಾರೆ. ಆಮೇಲೆ ಏನಂತಾರೆ ಗೊತ್ತಾ, ಅಯ್ಯೋ ಇಷ್ಟು ನೀಟಾಗಿ ಕೆಲಸ ಮಾಡ್ತೀರಾ, ನಮ್ಗೆ ಹಿಂಗೆ ನೀಟಾಗೇ ಕೆಲಸ ಮಾಡಿಕೊಡಲ್ಲ ಅಂತ ಮರ ಹತ್ತಿಸ್ಬಿಡೋದು ನಮ್ಮನ್ನು. ಮರ ಹತ್ತಿಸ್ಬಿಟ್ಟು ನಾನು ವೀಡಿಯೋ ನೋಡ್ತಿರಲಿ, ಅವರು ನೋಡಲಿ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಕೆಲಸ ಮಾಡ್ತೀವಲ್ವ, ಕೆಲಸ ಮಾಡೋದಕ್ಕೆ ಒಂದು ಇದಿರಬೇಕು. ನಾವೆಷ್ಟು ನೀಟಾಗಿ ಕೆಲಸ ಮಾಡಿಕೊಟ್ಟು ಬಂದಿದ್ದೀನಿ ಅಂದರೆ ನೀಟ್ನೆಸ್ಗೆ ಒಂದು ಬೆಲೆ ಬೇಡವಾ? ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಯಾರೇ ಕೆಲಸ ಮಾಡೋಕ್ಕೋಗಲಿ ಗ್ಯಾರಂಟಿ ಕೆಲಸದವ್ರಿಗೆ ಅವ್ರಿಗೆ ದುಡ್ಡು ದೊಡ್ಡದಾಗ್ಬಿಟ್ಟು ಕಾಣಿಸ್ಬಿಡುತ್ತೆ. ಅವ್ರಿಗೆ ಅಲ್ಲಿ ಮಾಡೋ ಕೆಲಸಗಳು ಅವ್ರಿಗೆ ಕಾಣಿಸಲ್ಲ. ನೀಟಾಗಿ ಕೆಲಸ ಮಾಡಿಕೊಡೋರಿಗೆ, ನೀಟಾಗಿ ಮಾಡೋರಿಗೆ. ಈಗ ಮನೆ ಕೆಲಸ ಅಂದರೆ ಎಲ್ಲ ಮೂಗು ಮುರಿತಾರೆ. ಯಾಕಂದರೆ ಅಯ್ಯೋ ಮನೆ ಕೆಲಸನೇ ಮಾಡೋಕ್ಕಲ್ಲಪ್ಪ ಅವ್ರು ಹೇಳಿದ್ದಿಲ್ಲ ಅಂತಾರೆ. ಅಂತಾರೆ. ಇಲ್ಲೇನೋ ಒಬ್ಬೊಬ್ರು ಹೋಗಿ ಮಾಡಿಕೊಡ್ತಿರ್ತಾರೆ. ನೀಟಾಗಿ ಮಾಡಿಕೊಡ್ತೀರಾ, ಕ್ಲೀನಿಂಗ್ ಜಾಸ್ತಿ ನೀವು ಅಂತಾರೆ. ದುಡ್ಡು ಕೊಡುವಾಗ ಮಾತ್ರ ಹಿಂದೇಟು ಹೊಡಿತಾರೆ. ಆಮೇಲೆ ನಾನು 5 ದಿವಸ ನೆಲ ಒರೆಸ್ಕೊಟ್ಟಿದ್ದೀರಾ ಅಂದ್ಬಿಟ್ಟು 300 ರೂಪಾಯಿ ಲೆಕ್ಕ ಹಾಕ್ಬಿಟ್ರು. ಅದಕ್ಕೆ ನಾನು ಇವ್ರ ಸವಾಸನೆ ಬೇಡಪ್ಪ ಅಂದ್ಬಿಟ್ಟು ನನಗೆ ಬರೋಲ್ಲ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಯಾಕಂದರೆ ನಾನು 2 ಮನೆ ಕೆಲಸ ಮಾಡಿ ನಮಗೂ ಏನಾದರೂ ಒಂದಕ್ಕಾಗುತ್ತಲ್ವ, ಕಷ್ಟಕ್ಕಾಗುತ್ತೆ ಅಂತ ನಾನು ಹೋದ್ರೆ ಸೇರ್ಕೊಂಡ್ರೆ ಕೆಲಸ ಮಾಡಿಸ್ಕೊಂಡು ಸಂಬಳಗಳು ಕೊಡೋಕ್ಕೇನೆ ಹಿಂದೆ ಮುಂದೆ ನೋಡ್ತಾರೆ. ಆಮೇಲೆ 3,000 ಒಪ್ಕೊಬಿಟ್ಟು ಮಾಡಿಸ್ಕೊಳತಕ್ಕ 1 ತಿಂಗಳು ಮಾಡಿಸ್ಕೊಂಡ್ರು. ಆಮೇಲೆ 3,000 ಒಪ್ಕೊಂಬಿಟ್ಟಿದ್ದವರು ಬರೀ 1,500 ಕೊಟ್ಬಿಟ್ಟು ಇನ್ನೊಂದು, ಅಯ್ಯೋ ನೀವು ನೆಲ ಒರೆಸ್ಕೊಟ್ಟಿದ್ದು ನಾವೀಗ 1,500 ಕೊಡಬೇಕಾ, ನೀವು 5 ದಿನ ನೆಲ ಒರೆಸ್ಕೊಟ್ಟಿರೋದು ಅಷ್ಟಕ್ಕೆ ನಾವು 1,500 ಕೊಡ್ಬೇಕಂತಾರೆ ಅವರು. ಅವ್ರಿಗೆ ದುಡ್ಡೇ ಹೆಚ್ಚಾಗುತ್ತೆ ಹೊರ್ತು ನಾವು ಮಾಡೋ ಕೆಲಸ ಹೆಚ್ಚಾಗಲ್ಲ. ನಿಜವಾಗ್ಲೂ ನಾನು ಏನಪ್ಪ ಹೇಳೋದು ಅಂದರೆ, ಎಷ್ಟೇ ನಿಯತ್ತಾಗಿ ಜನಗಳಿಗೆ ಕೆಲಸ ಮಾಡಿಕೊಟ್ರು, ನಮ್ಮನೆ ಥರ ಕೆಲಸ ಮಾಡಿಕೊಟ್ಟು ಬಂದಿದ್ದೀನಿ ನಾನು. ಆದರೂ ಜನಕ್ಕೆ ನಿಯತ್ತೇ ಇಲ್ಲ. ನಿಜವಾಗ್ಲೂ ಅವ್ರು ದುಡ್ಡು ಅಷ್ಟೇ ನೋಡ್ತಾರೆ ಹೊರ್ತು ಕೆಲಸ ನೋಡಲ್ಲ ಅವರು. ಅವ್ರಿಗೇನು ಗೊತ್ತಾ ಹೇಳೋದು 2 ಕೆಲಸಗಳು ಇಷ್ಟೇ, ಇದನ್ನೇ ಮಾಡಿರಿ ಅಂತಾರೆ. ಆಮೇಲೆ ಒಂದೊಂದೇ ಹೇಳ್ತಿರ್ತಾರೆ ಕೆಲಸಗಳು. ನಾನು ಸುಮಾರು ಮನೆ ಕೆಲಸಗಳು ನನಗೆ ಅನುಭವ ಆಗೋಗ್ಬಿಡ್ತು. ಒಂದೊಂದೇ ಕೆಲಸ ಹೇಳ್ತಿರ್ತಾರೆ. ಆಮೇಲೆ ಒಂದಿಷ್ಟು ಕಸ ತೊಳಿ, ಆಮೇಲೆ ಇಲ್ಲೊಂದೆರಡು ಪಾತ್ರೆ ತೊಳಿ, ಆಮೇಲೆ ಇಲ್ಲಿಷ್ಟು ಒರೆಸ್ಕೊಡು. ಹೆಂಗೆ ಹೇಳ್ತಾರೆ ಅಂದರೆ, ಅದು ಹೆಂಗೆ ನೈಸ್ ಮಾಡಿ ಕೆಲಸ ಮಾಡಿಸ್ಕೊತಾರೆ ಅಂದರೆ ಓನರ್ಗಳು, ಅವ್ರ ನೈಸ್ಗಳಿಗೆ ನಾವು ಬಿದ್ದೋಗ್ಬಿಡ್ಬೇಕು, ಹಂಗೆ ಕೆಲಸ ಮಾಡಿಸ್ತಾರೆ. ದುಡ್ಡು ಮಾತ್ರ ಕೊಡಲ್ಲ. ನಾನು ವಿಡಿಯೋ ಮುಖಾಂತರ ಹೇಳ್ತಾ ಇರೋದು ಏನಪ್ಪ ಅಂದರೆ, ಮನೆ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ ನೋವೇನು ಅಂತ. ಅವ್ರಿಗೇನಾದರೂ ಒಂಚೂರು ಹೆಚ್ಚು ಕಮ್ಮಿ ಆದರೂ ಯಾವ ಓನರ್ಗಳು ಬಂದು ನೋಡಲ್ಲ ಅವ್ರನ್ನ. ಏನು ಗೊತ್ತಾ, ಅವ್ರಿಗೆ ಕೆಲಸ ಆಗಬೇಕಷ್ಟೇ, ಕೆಲಸ ಮಾಡಿಸ್ಕೊತಾರೆ. ಅಷ್ಟು ಬಿಟ್ಟರೆ ಅವ್ರೇನು ದುಡ್ಡು ಕೊಡೋದ್ರಾಗ ಮಾತ್ರ ತುಂಬ ಅಂದರೆ ತುಂಬ ಇದು ಮಾಡಿಬಿಟ್ರು. ನನಗೆ 2 ಮನೆಯವ್ರು ಚೆನ್ನಾಗಿ ಪಾಠ ಕಲಿಸ್ಬಿಟ್ರು ದುಡ್ಡು ಕೊಡೋದ್ರಲ್ಲಿ. ಅದಕ್ಕೋಸ್ಕರ ನನಗೆ ಒಂದು ಮನೆಯವರು ನನ್ನ ಕೆಲಸ ಮಾಡಿಸ್ಕೊಂಡು ಬಾಯಿಗೆ ಬಂದಂಗೆ ಬೈದ್ಬಿಟ್ರು. ಅದೆಲ್ಲ ದೇವ್ರು ಅವ್ರಿಗೆ ತೋರಿಸ್ಕೊಂಡ್ಲಿ, ನಮ್ಮ ರಾಯರಿದ್ರೆ ನೋಡ್ಕೊಂಡ್ಲಿ ಅಂತ ಬಿಟ್ಟು ಬಂದುಬಿಟ್ಟೆ. ಇನ್ನೊಂದು ಮನೆಯವರು ದುಡ್ಡು ಕೊಡೋಕ್ಕೆ ಹಿಂದೇಟು ಹೊಡೆದ್ಬಿಟ್ರು ಅವರು. ಅಷ್ಟು ಕೆಲಸ ಡೂಪ್ಲೆಕ್ಸ್ ಮನೆ, ಡಬಲ್ ಬೆಡ್, ಮೇಲ್ಗಡೆನೂ 4 ರೂಮ್ ಐತೆ, ಕೆಳಗಡೆನೂ 1 ರೂಮು, ಒಂದು ಹಾಲಲ್ಲಿ ಡಬಲ್ ಬೆಡ್ರೂಮ್. ಅಂದರೆ ಡೂಪ್ಲೆಕ್ಸ್ ಮನೆ ಅಂದರೆ ಕಮ್ಮಿ ಇರುತ್ತೆ, ಡೂಪ್ಲೆಕ್ಸ್ ಮನೆ ಇರೋರಿಗೆ ಗೊತ್ತಿರುತ್ತೆ. ಅಷ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟು ಎಲ್ಲ ಮಾಡೋದು. ಲಾಸ್ಟ್ಗೆ ನಿಮ್ಗೆ 1,500 ಕೊಡಬೇಕಾ ಅಂತ ಹೇಳಿ ದುಡ್ಡಿಗೆ ಲೆಕ್ಕ ಹಾಕ್ಬಿಟ್ರು ಅವರು. ಯಪ್ಪ, ಏನಿದ್ರೆ ಏನು ಜನಗಳು ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಸಂಬಳಗಳೇ ಕೊಡಲ್ಲ. ನಾನು ಏನು ಕೇಳ್ತಿದ್ದೀನಿ ಅಂದರೆ, ನೋಡಿ ನಮ್ಮ ಮನೇಲಿ ನಾನು ಕೆಲಸ ಮಾಡ್ಕೊತಿರ್ಲಿಲ್ಲ. ಅವ್ರ ಮನೆ ಕೆಲಸ ಮಾಡಿ ಎಲ್ಲ ಬಂದು ನಮ್ಮ ಮನೇಲಿ ಸಾಕಾಗ್ಬಿಡೋದು. ನನಗೆ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ಒಂದೇ ಒಂದು ಮನೆ ಕೆಲಸ ಮಾಡ್ತಾಯಿದ್ದೀನಿ ನಾನು. 1 ಅವರ್ ಕೆಲಸ ಮಾಡಿಕೊಡ್ತೀನಿ ಅಷ್ಟೇ ಅವ್ರಿಗೆ. ಒಂದೇ ಅವರ್ಗೆ ಅವ್ರ ಮನೆ ಕೆಲಸ ಹಿಡಿಯೋದು 2,000 ಕೊಡ್ತಾರೆ. ಬರೀ 1 ಅವರ್ಗೆ 2,000 ಕೊಡ್ತಾರೆ. ಅವ್ರಿಗೆ 2 ಅವರ್ 3 ಅವರ್ ಕೆಲಸ ಮಾಡಿಕೊಟ್ರು ಅವರು ನಿಯತ್ತಿಗೆ ಇದು ಮಾಡಲಿಲ್ಲ ಜನ. ಯಪ್ಪ, ಎಂತೆಂಥ ಜನ ಇರ್ತಾರೆ ಅಂದರೆ ನನಗೆ ಅದೇ ಅರ್ಧ ಬೇಜಾರಾಗೋಯ್ತು. ನೋಡಿ, ಈಗ ಒಂದೇ ಒಂದು ಮನೆ ಕೆಲಸ ಮಾಡ್ತಾಯಿದ್ದೀನಿ ಸಾಕು ಅಂತ. ನಿಜವಾಗ್ಲೂ ಮನೆ ಕೆಲ್ಸಕ್ಕೆ ಹೋಗೋರು ಯಾರೇ ಆಗಲಿ, ಅವ್ರು ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಸಂಬಳಗಳು ಹಂಗೆ ಕೊಡಬೇಕು. ಇಲ್ಲಿ ನಾವು ಇರೋತವಂತೂ ಎಷ್ಟೇ ನಿಯತ್ತಾಗಿ ಕೆಲಸ ಮಾಡಿಕೊಟ್ರು ಯಾರು ಉಳಿಸ್ಕೊಳ್ಳಲ್ಲ ಅದನ್ನು. ನಂಗೆ ಅದಕ್ಕೆ ಮನೆ ಕೆಲ್ಸಕ್ಕೆ ಹೋಗೋಕ್ಕೂ ಬೇಜಾರಾಗ್ಬಿಟ್ಟೈತೆ. ಆದರೂ ಏನು ಮಾಡೋದು, ನಮ್ಮ ಜೀವನ ನಡಿಬೇಕಲ್ಲ ಅಂತ ನಾವು ಓದ್ತಾ ಇರೋದಷ್ಟೇ. ನನಗೆ ಗ್ಯಾರಂಟಿ ಎಂತೆಂಥ ಜನ ಸಿಕ್ಬಿಟ್ರು ಅಂದರೆ, ಮಾಡಿಸ್ಕೊಳತಕ್ಕ ಕೆಲಸ ಮಾಡಿಸ್ಕೊಂಬಿಡ್ತಾರೆ. ಆಮೇಲೆ ಸಂಬಳಗಳು ಕೊಡೋಕ್ಕೆ ಹಿಂದೆ ನಾವು ಮಾಡಿರಲ್ವ ಕಷ್ಟ ಬಿದ್ದು ಕೆಲಸ. ಅವ್ರು ಹೇಳಿದ್ದೆಲ್ಲ ಮಾಡ್ತೀವಿ. ಅವ್ರು ತಿಂದಿರೋ ಎಂಜಲನ್ನ ನಾವು ತೊಳೆದು ಬರ್ತೀವಿ. ಎಂಜಲು ತೊಳೆಯೋದ್ಕನ ಅವ್ರು ಬೆಲೆ ಕೊಡಲ್ವಲ್ಲ ಜನಗಳು. ಮಾತಾಡೋದು ಒಂಥರ ಮಾತಾಡ್ಬಿಡ್ತಾರೆ, ನೈಸ್ ಮಾಡ್ಕೊಂಡು ಕೆಲಸ ಮಾಡಿಸ್ಕೊಂಬಿಡ್ತಾರೆ. ಆಮೇಲೆ ಈ ಥರ ಮಾತಾಡ್ತಾರೆ. ಅದಕ್ಕೆ ಅದೊಂದು ನನಗೆ ಮನಸ್ಸಿಗೆ ಬೇಜಾರಾಯಿತು. ನಾನು ನಿಮ್ಮಲ್ಲಿ ಹಂಚ್ಕೊಂಡೆ ಇದನ್ನು. ಯಾಕಪ್ಪ ಅಂದರೆ ಮನೆ ಕೆಲಸದವ್ರಿಗೂ ತುಂಬ ಅಂದರೆ ತುಂಬ ನೋವಿರುತ್ತೆ. ಅದನ್ನು ನಾನು ಹಂಚ್ಕೊಂಡೆ ಅಷ್ಟೇ, ಇನ್ನೇನಿಲ್ಲ. ಯಾಕಂದರೆ ನಾನು ಯೂಟ್ಯೂಬ್ ಚಾನಲ್ ಬಿಟ್ಟರೆ ನನಗಿನ್ನೆಲ್ಲೂ ಹೇಳ್ಕೊಳಕ್ಕಾಗಲ್ಲ. ಯಾಕಂದರೆ ಆಚೆಗಡೆ ಈಚೆಗಡೆ ಹೇಳ್ಕೊಳ್ಳೋ ಜನಗಳ ಹತ್ರ ಎಷ್ಟು ಹೇಳ್ಕೊಂಡ್ರು ಅದು ಬರೀ ಅದೊಂಥರ ಮನಸ್ಸಿಗೆ ಅವ್ರು ಇನ್ನೂ ಒಂಥರ ಮಾತಾಡ್ಬಿಡ್ತಾರೆ. ಅದಕ್ಕೆ ನಾನು ಇದರಲ್ಲಿ ಹೇಳ್ಕೊಂಡಿದ್ದು. ದಯವಿಟ್ಟು ಕ್ಷಮೆ ಇರಲಿ. ಯಾರೆಲ್ಲ ಮನೆ ಕೆಲಸ ಮಾಡಿಸ್ಕೊಂತೀರ ಅವರೆಲ್ಲ ಕರೆಕ್ಟಾಗಿ ಕೂಲಿ ಕೊಡಿ. ಯಾರಿಗಾನೇ ಆಗಲಿ, ಅವ್ರು ಬಡವ್ರು ಹೊಟ್ಟೆಪಾಡಿಗೆ ಬಂದು ಸೇರ್ಕೊಂಡಿರ್ತಾರೆ. ಮಾಡಿಸ್ಕೊಂಬಿಡ್ತೀರ ಮನೆ ಕೆಲಸಗಳು ನೀಟಾಗಿ, ಕೊಡಲ್ಲ ಸಂಬಳಗಳು. ಅದಕ್ಕೆ ನಾನು ಬಿಟ್ಟು ಬಂದೆ. 2 ಮನೆ ಬಿಟ್ಟಿದ್ದೀನಿ. ಇವಾಗ ಒಂದೇ ಒಂದು ಮನೆ ಮಾಡ್ಕೊಂಡು ಬರ್ತಾಯಿದ್ದೀನಿ.
ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರ ಅವರೆಲ್ಲ ಸಪೋರ್ಟ್ ಮಾಡಿ ದಯವಿಟ್ಟು. ನೋಡಿ, ನಾನು ಮೆಟ್ಲು ಗುಡಿಸಿರಲಿಲ್ಲ. ಒಳ್ಳೆ 1 ತಿಂಗಳು 1.5 ತಿಂಗಳೇ ಆಗೋಗಿತ್ತು ನಾನು ಮೆಟ್ಲು ಕಸ ಗುಡಿಸಿರಲಿಲ್ಲ. ಓನರೇ ಪಾಪ ಗುಡಿಸ್ಕೊಂಡು ಅವರೇ ಕ್ಲೀನ್ ಮಾಡ್ಕೊಳ್ಳೋರು. ನಾನೇನು ಗುಡಿಸೇ ಇರಲಿಲ್ಲ. ಅವರೇ ಎಲ್ಲ ಪಾಪ ಕ್ಲೀನ್ ಮಾಡ್ಕೊಳ್ಳೋರು. ನಮ್ಗೆ ಹೇಳ್ತಾನೂ ಇರಲಿಲ್ಲ ಅವ್ರು ಕ್ಲೀನ್ ಮಾಡಿಕೊಡ್ರಿ ಅಂತ. ನೋಡಿ, ಇವತ್ತು ನಾನು ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅಂದರೆ ಮೇಲೆ ಪಕ್ಕದ ಮನೆಯವರೆಲ್ಲ ಐಟಮ್ ತಂದ್ರಲ್ಲ, ಅದು ಸ್ವಲ್ಪ ಇದಾಗಿತ್ತು. ಹಂಗಾಗಿ ನಾವು ಎಲ್ಲ ನಮ್ಮ ಮೇಲ್ಗಡೆ ಇದ್ಮೇಲೆ ನಾವು ಎಲ್ಲ ಓಡಾಡೋದು ಜಾಸ್ತಿ ನಾವೇ ಅಲ್ವಾ, ಅದಕ್ಕೋಸ್ಕರ ಎಲ್ಲ ಮೆಟ್ಲೆಲ್ಲ ನಾನೇ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ನನ್ನ ಕೆಲಸ, ನಮ್ಮ ಮನೆ ಕೆಲಸ, ಬೇರೆ ಕೆಲಸ, ಆ ಮನೆ ಈ ಮನೆ ಅಂತ ನನ್ನ ಭೇದ ಭಾವ ನನಗೆ ಯಾವತ್ತೂ ಬರೋಲ್ಲ. ಯಾಕಂದರೆ ನಾವು ಹುಡ್ತಾಲಿಂದ ಆ ಥರದ್ದು ನಾವು ಕಲೀಲೇ ಇಲ್ಲ. ನಮಗೇನಿದ್ರೂ ನಮ್ಮ ಮನೆ ಬೇರೆ, ಬೇರೆಯವ್ರ ಮನೆ ಬೇರೆ ಅಂತ ನಾವು ಕೆಲಸ ಮಾಡಲ್ಲ. ನನಗೇನಿದ್ರು ಎಲ್ಲ ಒಂದೇ. ನಾನು ಕೆಲಸ ಮಾಡೋಕೆ ನಿಂತ್ಕೊಂಡ್ರೆ ಯಾರ ಜಾಗ, ಯಾರ ಮನೆ ಏನೂ ನೋಡಲ್ಲ. ಆ ಥರ ಕೆಲಸ ಮಾಡ್ತಿರ್ತೀನಿ. ಆದರೂ ಜನಗಳು ಅದನ್ನು ಉಳಿಸ್ಕೊಳ್ಳಲ್ಲ. ಅದಕ್ಕೆ ನನಗೆ ಬೇಜಾರಾಗೋಯಿತು. ಈ ಮನೆಯೇ ಬೇಡ ಅಂತ ಹೇಳಿ ನನಗೊಂದು 2-3 ಮನೆ ಕೆಲಸದಲ್ಲಿ ತುಂಬ ಅಂದರೆ ತುಂಬ ಬೇಜಾರು ಮಾಡಿಬಿಟ್ಟವ್ರೆ. ಒಂದು 3 ಮನೆಗೆ ನನಗೆ ತುಂಬ ಬೇಜಾರಾಗೋಯಿತು. ಅದಕ್ಕೆ ನಾನು ಈಗ ಒಂದೇ ಒಂದು ಮನೆ ಮಾಡ್ತಾಯಿದ್ದೀನಿ ಅಷ್ಟೇ. ಈಗ ಹಬ್ಬದ ಟೈಮು, ಹಬ್ಬ ಕಳೆದ್ಮೇಲೆ ಹೋಗೋಣ, ಇನ್ನೊಂದೆರಡು ಮನೆ ನೋಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈಗ ಹಬ್ಬದ ಟೈಮಲ್ಲಿ ನಾನು ಕೆಲ್ಸಕ್ಕೆ ಸೇರ್ಕೊಂಡ್ರೆ ತುಂಬ ಅಂದರೆ ತುಂಬ ಇದು ಮಾಡಿಬಿಡ್ತಾರೆ ಇವಾಗ. ಯಾಕಂದರೆ ನಾನು ಮನೇಲೇನು ಕೆಲಸ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ, ಹಂಗೆ ಮಾಡಾಕ್ಬಿಡ್ತಾರೆ. ಅದಕ್ಕೆ ಹಬ್ಬ ಕಳೆಯೋವರೆಗೂ ಯಾರ ಮನೆಯದು ಕೆಲಸ ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಎಲ್ಲ ಬರೀ ಇಲ್ಲಿ ಎಲ್ಲ 50 ರೂಪಾಯಿ ಇಷ್ಟೇ ಲೆಕ್ಕ ಹಾಕ್ತಾರೆ ಮನೆ ಕೆಲಸಗಳಿಗೆ. ಒಬ್ಬರಿಗೆ ಒಂದು 100 ರೂಪಾಯಿ ಸಹ ಬೀಳಲ್ಲ. ಮನೆ ಕೆಲಸ ಮಾಡೋರಿಗೆ 100 ರೂಪಾಯಿ ಬೀಳಲ್ಲ ಇಲ್ಲಿ. 20 ಮನೆ ಕೆಲಸ ಮಾಡಿದ್ರೂ 10,000 ದುಡ್ಡು ದುಡಿಯೋಕ್ಕಾಗಲ್ಲ ನಾವು. ಅಷ್ಟು ಒಂದು ಕಮ್ಮಿ ಇಲ್ಲೆಲ್ಲ ಮನೆ ಕೆಲಸಗಳಿಗೆ. ತುಂಬ ಅಂದರೆ ತುಂಬ ಕಮ್ಮಿ ಇಲ್ಲಿ. ಅದಕ್ಕೆ ಕೆಲವು ಜನಗಳು ಅಯ್ಯೋ ಮನೆ ಕೆಲಸನ ನಮ್ಮ ಕೈಲಾಗಲ್ಲಪ್ಪ, ಎಲ್ಲ ಅದು ಮಾಡಿಸ್ತಾರೆ ಇದು ಮಾಡಿಸ್ತಾರೆ ಅಂತಿರ್ತಾರೆ. ನಾನು ಹಂಗೆ ಅಂದ್ಕೊಳ್ಳೀನಿ, ಹೌದಾ ಅಂತ ಅಂದ್ಕೊಳ್ಳೀನಿ. ನಾನು ಯಾವಾಗ ಮನೆ ಕೆಲ್ಸಕ್ಕೆ ಬಿದ್ದೆ ನನಗೆ ಅವಲೇ ಅನುಭವ ಆಗಿದ್ದು. ಒಂದೊಂದು ಕೆಲಸದಲ್ಲಿ ನನಗೊಂದೊಂಥರ ಅನುಭವ ಆಗೋಗ್ಬಿಟ್ಟೈತೆ. ಎಲ್ಲ ಅಂದರೆ ಬುದ್ಧಿವಂತರೇ ಇರ್ತಾರೆ. ಅಂದರೆ ಕೆಲಸ ಮಾಡಿಸ್ಕೊಳೋರು ಜಾಣರು, ದುಡ್ಡು ಮಾತ್ರ ಇನ್ನು ಬಿಚ್ಚೋದಿಲ್ಲ ಜನ. ನೀವು ಎಷ್ಟು ನೀಟಾಗಿ ಮಾಡಿಕೊಟ್ರು ಜನಕ್ಕೆ ನಿಯತ್ತೇ ಇಲ್ವಲ್ಲ ಅಂತ ಅನ್ಕೊತೀನಿ ನಾನು. ಯಾರೇ ಆಗಲಿ ಕೆಲಸದವ್ರನ್ನಂತೂ ಕೀಳಾಗಿ ನೋಡ್ತಾರಪ್ಪ ನಿಜವಲ್ಲ. ಅವ್ರು ದುಡ್ಡಿಗೆ ಬೆಲೆ ಕೊಡ್ತಾರೆ ಹೊರ್ತು ಮನುಷ್ಯತ್ವಕ್ಕೆ ಕೆಲ್ಸಕ್ಕೆ ಬೆಲೆ ಕೊಡಲ್ಲ. ನಾವು ಮಾಡಿದ ಕೆಲಸಕ್ಕೆ ನಿಯತ್ತಾಗಿ ಸಂಬಳನೇ ಕೊಡಲ್ಲ ಜನ. ಸುಮ್ಮನೆ ಹೊಗಳ್ತಾರಷ್ಟೇ. ಅಯ್ಯೋ ನೀವು ಹಂಗೆ ಮಾಡ್ತೀರಾ, ಹಿಂಗೆ ಮಾಡ್ತೀರಾ, ಇಷ್ಟು ನೀಟಾಗಿ ಮಾಡಿಕೊಡ್ತೀರಾ, ನಿಮ್ಮಂಗೆ ನೀಟಾಗಿ ಕೆಲಸ ಮಾಡೋರೇ ಇಲ್ಲ ಅಂತಾರೆ. ಏನಕ್ಕೆ? ಮರ ಹತ್ಸಿ ಕೆಳಗೆ ಕೇಳೋಕ್ಕೆ ದುಡ್ಡು ಮಾತ್ರ ಬಿಚ್ಚಲ್ಲ, ದುಡ್ಡುಗಳು ಮಾತ್ರ ಕೊಡಲ್ಲ. ಎಲ್ಲೆಲ್ಲೋ ಕಳೆದು ಬಿಡ್ತಾರೆ. ಕಷ್ಟ ಬಿದ್ದು ಕೆಲಸ ಮಾಡೋರೇ ದುಡ್ಡು ಕೊಡಲ್ಲ. ಕೆಲಸದ ಬಗ್ಗೆ ಒಂದೆರಡು ಮಾತಾಡಿದೆ ಅಷ್ಟೇ ನಾನು. ಇದು ನೋಡಿ, ನನ್ನ ಮನಿ ಪ್ಲ್ಯಾಂಟ್ ಮನೇಲಿ ಇಟ್ಟಿದ್ದೀನಿ. ಇದು ಸ್ವಲ್ಪ ಎಲ್ಲ ಧೂಳಾಗ್ಬಿಟ್ಟಿತ್ತು. ಎಲ್ಲ ತೊಳೆದ್ಬಿಟ್ಟು ಸಣ್ಣ ಸಣ್ಣ ಹುಳ ಆಗ್ಬಿಟ್ಟಿತ್ತು ಎಲ್ಲ ಒಳಗಡೆ. ಅದನ್ನೆಲ್ಲ ಕ್ಲೀನಾಗಿ ತೊಳೆದು ಬೇರೆ ನೀರು ಹಾಕ್ಬಿಟ್ಟು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಆ ಎಲೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ನನ್ನ ಕೆಲಸದ ಬಗ್ಗೆ ನನ್ನ ಮನಸ್ಸಿನ ನೋವಿಂದ ಒಂದೆರಡು ಮಾತು ಹೇಳ್ಕೊಂಡಿದ್ದೀನಿ. ದಯವಿಟ್ಟು ಯಾರೆಲ್ಲ ತಪ್ಪು ತಿಳ್ಕೊಬೇಡಿ. ಯಾರೇ ಕಷ್ಟ ಬಿದ್ದು ಕೆಲಸ ಮಾಡಿದ್ರು ಅವ್ರ ಕೆಲಸದ ತಕ್ಕನಾಗಿ ಸಂಬಳ ಕೊಟ್ಬಿಡಿ. ದಯವಿಟ್ಟು ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ.